ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ಎಚ್ಚರಗೊಂಡು ದೇವರ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದ್ರೆ. ಅನುದಿನದ ಧ್ಯಾನದಲ್ಲಿ ಪ್ರತಿ ದಿನ ದೇವರು ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಈ ದಿನ ತನ್ನ ವಾಕ್ಯ ಲೇಖನಗಳ ಮೂಲಕ ಏನು ನುಡಿಯುತ್ತಾರೆಂದು ಕೇಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ಈ ರೀತಿಯಾಗಿ ನಿಮ್ಮ ಮಾತುಗಳಿಂದ ನಮ್ಮ ದಿನಚರಿಯನ್ನು ಪ್ರಾರಂಭಿಸುವ ಹಾಗೆ, ನಿಮ್ಮ ಮಾತೇ ನಮ್ಮನ್ನು ನಡೆಸುತ್ತದೆ ಎಂದು, ಬದುಕಿಸುತ್ತದೆ ಎಂದು ನಾವು ನಂಬುವಂತೆ, ನಿಮ್ಮ ಮಾತಿನಲ್ಲಿರುವ ಶಕ್ತಿಯನ್ನು ಅನುಭವಿಸುವಂತೆ ಕೊಟ್ಟ ಕೃಪೆಗಾಗಿ ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಶುಕ್ರವಾರ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಲು ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರ ಪ್ರಿಯರೇ. ಶುಕ್ರವಾರ ಅಂದ ಕೂಡಲೇ ಉಪವಾಸ, ಪ್ರಾರ್ಥನೆ. ದೇವರ ಮಾತುಗಳು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಪಂಚದಾದ್ಯಂತ ತಲುಪಿಸುವ ಹಾಗೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ವಂದನೆಗಳು. ನಮ್ಮಿಂದ ಸಾಧ್ಯವಾಗುವುದಾದರೆ, ದೇವರ ಚಿತ್ತ ಇರುವುದಾದರೆ, ನಿಮ್ಮ ಸ್ಥಳಗಳಲ್ಲಿಯೂ ಕೂಡ ನಾವು ಬಂದು ಒಂದು ದಿನದ ಗೆಟ್ ಟುಗೆದರ್ ಅನ್ನು ಇಡ್ತೇವೆ. ಅದಕ್ಕೋಸ್ಕರ ನೀವು ಕೂಡ ಪ್ರಾರ್ಥಿಸಿರಿ. ಪ್ರಪಂಚದಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ದೇವರ ವಾಕ್ಯ ಕೇಳುವವರಾಗಿರ್ರಿ. ಲೈವ್ ಕಾರ್ಯಕ್ರಮ ವೀಕ್ಷಿಸಲಿಕ್ಕಾಗದಿದ್ರೂ ಕೂಡ ನೇರ ಪ್ರಸಾರದ ನಂತರವೂ ಕೂಡ ನೀವು ವಾಕ್ಯ ವೀಕ್ಷಿಸಬಹುದು. ಒಂದು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ದೇವರ ವಾಕ್ಯ ಮಾರ್ಪಡದ ವಾಕ್ಯವಾಗಿದೆ. ಒಂದು ಸಾರಿ ವೇದಿಕೆಯಿಂದ ಬಯಲ್ಪಡಿಸಲ್ಪಟ್ಟ ದೇವರ ಮಾತುಗಳಲ್ಲಿ ಪರಿಶುದ್ಧಾತ್ಮ ದೇವರ ಅಭಿಷೇಕ ಶಕ್ತಿ ಇರೋದ್ರಿಂದ ಅವು ಎಲ್ಲೇ ಆಗಲಿ, ಯಾವುದೇ ಸ್ಥಳದಲ್ಲಾಗಲಿ ಕೇಳಿಸಲ್ಪಟ್ಟರೂ ಪವಿತ್ರಾತ್ಮನ ಕಾರ್ಯಗಳು ಜರುಗುತ್ತವೆ ಎನ್ನುವಂಥದ್ದು ನಂಬಿದವರು ಅನುಭವಿಸುತ್ತಾ ಸಾಕ್ಷಿ ಕೊಡುತ್ತಲೇ ಇದ್ದಾರೆ. ಖಚಿತವಾಗಿಯೂ ದೇವರು ಈ ದಿನವೂ ಕೂಡ ನಮಗೆ ಈ ಆಡಿಯೋ ವಿಡಿಯೋಗಳನ್ನು ಒದಗಿಸಿರುವುದರಿಂದ ಎಲ್ಲಾ ಸಂದೇಶಗಳನ್ನು ನಾವು ಭದ್ರವಾಗಿ ಕಾಪಾಡಿಟ್ಕೊಳ್ತಿದ್ದೇವೆ. ಆದರೆ ನಮ್ಮ ಯೇಸು ಕ್ರಿಸ್ತನು ಮಾಡಿರುವ ಬೋಧನೆಗಳು ವಿಡಿಯೋದಲ್ಲಿ, ಆಡಿಯೋದಲ್ಲಿ ಶೇಖರಿಸಿಟ್ಟಿದೆಯಾದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ನಾನು ಅಂದ್ಕೊಳ್ತೇನೆ. ಆದರೆ ಈ ಕಾಲದ ನಮ್ಮ ಬೋಧಕರುಗಳಿಗೆ ಮೂಲ ಆಧಾರ ಏನಾಗಿದೆ? ಅವರು ಬೋಧಿಸುವ ಬೋಧನೆಗೆ ಮೂಲ ಆಧಾರ ಪರಿಶುದ್ಧ ಸತ್ಯವೇದದ ಒಂದು ಭಾಗ, ಪವಿತ್ರಾತ್ಮನ ಪ್ರೇರಣೆಯಿಂದ ಬರುತ್ತಿರುವ ಸಂದೇಶ ಆಗಿರಬೇಕು. ಹೌದಲ್ಲವೇ? ಶುಕ್ರವಾರ ಬಂದ ಕೂಡಲೇ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು ನಾವು. ಪ್ರಾರ್ಥನೆ ಅಂದ ಕೂಡಲೇ ಆಚಾರವಾಗಿ, ಅಭ್ಯಾಸವಾಗಿ ಕೆಲವರು ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದಾಗಿದೆ, ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ, ದೇವರ ಮಾತು ಕೇಳುವಂಥದ್ದಾಗಿದೆ. ಇದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಎಷ್ಟು ಹೊತ್ತು ದೇವರೊಂದಿಗೆ ಮಾತಾಡಿಕೊಂಡಿದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ, ಆದರೆ ನಮ್ಮ ಪ್ರಾರ್ಥನೆಗೆ ದೇವರು ಯಾವ ಉತ್ತರ ಕೊಟ್ಟಿದ್ದಾರೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನೀವೇನೋ ಆತುರ ಪಡುತ್ತಾ ಕೆಲವೊಂದು ಭಾರಗಳನ್ನು ದೇವರ ಮುಂದೆ ಹೇಳಿಕೊಳ್ಳುತ್ತಾ ನಿಮಗಿದ್ದ ಅವಶ್ಯಕತೆಗಳೆಲ್ಲ ಬೇಡಿಕೊಂಡು ಆಮೇನಂದು ಬಹಳ ಉದ್ದವಾದ ಪ್ರಾರ್ಥನೆ ಮಾಡಿದ್ದೇವೆ ಅಂದುಕೊಳ್ತೀರೇನೋ. ಆದರೆ ನನ್ನ ಪ್ರಾರ್ಥನೆ ದೇವರು ಕೇಳಿದಾರೋ? ನನ್ನ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸಲ್ಪಟ್ಟಿದೆಯೋ? ಕರ್ತನು ನನಗೆ ಯಾವ ಉತ್ತರ ಕೊಡ್ತಿದ್ದಾರೆ ಎಂದು ಯೋಚಿಸಬೇಕು. ಯಾಕೆಂದ್ರೆ ನಮ್ಮ ಕರ್ತನು ಮೊದಲು ನಾವು ಮಾಡಿಕೊಂಡ ವಿಜ್ಞಾಪನೆಗಳನ್ನು ನಮ್ಮ ಸರ್ಕಾರದ ಆಫೀಸಸ್ಗಳಲ್ಲಿ ಪೆಂಡಿಂಗ್ ಫೈಲ್ಸ್ ಹಾಗೆ ಯಾವತ್ತೋ ಹಾಕಿರುವ ಅರ್ಜಿಗಳು ಯಾವತ್ತೋ ಒಂದು ಸಾರಿ 6 ತಿಂಗಳಿಗೊಮ್ಮೋ, ವರ್ಷಕ್ಕೊಮ್ಮೋ, 2 ವರ್ಷಕ್ಕೊಮ್ಮೋ ಉತ್ತರಿಸುವ ಹಾಗೆ ಉತ್ತರಿಸೋದಿಲ್ಲ. ನಮ್ಮ ಕರ್ತನು ನಾವು ಪ್ರಾರ್ಥಿಸಿದ ಮರುಕ್ಷಣದಲ್ಲಿಯೇ ನಮ್ಮ ಪ್ರಾರ್ಥನೆಯಲ್ಲಿ ಕೇಳಿಸಲ್ಪಡುತ್ತದೆ. ಅಲ್ಲಿಂದ ನಮಗೆ ಒಂದು ಉತ್ತರ ದೊರಕುವಂಥದ್ದಾಗಿರುತ್ತೆ. ಆಪತ್ಕಾಲದಲ್ಲಿ ನೀನು ನನಗೆ ಮೊರೆಯಿಡುವುದಾದರೆ ನಾನು ನಿನಗೆ ಉತ್ತರಿಸುತ್ತೇನೆ ಎಂದು ವಾಕ್ಯ ಹೇಳುತ್ತೆ. ನಾವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತಿದ್ದೇವೋ ಅವು ದೊರಕಿವೆ ಎಂದು ನಂಬುವುದಾದರೆ ದೊರಕುವವು. ಹಾಗಾಗಿ ಎಷ್ಟೇ ಹೊತ್ತಾಗಲಿ ನಮ್ಮ ಬಾಧೆ ದೇವರಿಗೆ ಹೇಳಿಕೊಂಡರು ಆ ಪ್ರಾರ್ಥನೆ ಕೇಳಿರುವ ಕರ್ತನು ನಮಗೆ ಏನನ್ನು ಹೇಳುತ್ತಿದ್ದಾರೆ ಎಂದು, ಯಾವ ಉತ್ತರ ಕೊಡುತ್ತಿದ್ದಾರೆ ಕೇಳಬೇಕು ಎಂಬ ಆಸೆ ಇರಬೇಕು ಪ್ರಿಯರೇ. ಅದಕ್ಕೆ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಆಮೇನ್ ಅಂತ ಹೇಳಿ ಕಣ್ತೆರೆದು ಕೆಲವರು ತಕ್ಷಣವೇ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಬಟ್ ದ ಬೆಸ್ಟ್ ವೇ, ಉನ್ನತವಾದ ವಿಧಾನ ಯಾವುದೆಂದರೆ ಪ್ರಾರ್ಥನೆ ಮುಗಿಸಿದ ನಂತರ ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಮೊಳಕಾಲು ಊರಿದವರಾಗಿ ಸ್ವಲ್ಪ ಹೊತ್ತು ಕಾದಿರೋದಾದರೆ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು. ಕ್ವಾಯ್ಟ್ ಟೈಮ್. ಬಹಳಷ್ಟು ಜನ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಲಿಕ್ಕಾಗ್ತಿಲ್ಲ. ಯಾವುದಾದರೂ ಸಂಗತಿಗಾಗಿ ಲೋಕದಲ್ಲಿ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಗಂಟೆಗಳವರೆಗೂ ನಿಂತ್ಕೊಳ್ತಾರೆ. ಬ್ಯಾಂಕ್ನಲ್ಲಿ ಲೈನಾಗಿ ನಿಂತ್ಕೊಳ್ತಾರೆ,
ಅಷ್ಟೇ ಅಲ್ಲ, ರೇಷನ್ ತೆಗೆದುಕೊಳ್ಳುವ ಅಂಗಡಿಯಲ್ಲಿ ಲೈನಾಗಿ ನಿಂತ್ಕೊಳ್ತಾರೆ. ಅಷ್ಟೇ ಅಲ್ಲ, ವಿಮಾನ ನಿಲ್ದಾಣಕ್ಕೆ ಹೋಗಿ ಏರೋಪ್ಲೇನ್ನಲ್ಲಿ ಹೋಗಬೇಕಾದ್ರೆ ಆ ಏರ್ಪೋರ್ಟ್ಗೆ ಹೋದಾಗ ಎಷ್ಟು ಸಮಯ ಮುಂಚಿತವಾಗಿ ಹೋಗಬೇಕು ಗೊತ್ತಾ? ಎಷ್ಟೋ ಹೊತ್ತು ಕಾದಿರಬೇಕು ಆ ಫ್ಲೈಟ್ ಹತ್ತಲು. ಅದೇ ರೀತಿ ದೇವರು ಉತ್ತರ ಕೊಡುವವರೆಗೂ, ನಾವು ಬೇಡಿಕೊಂಡವುಗಳೆಲ್ಲವನ್ನೂ ನಾವು ಹೊಂದಿಕೊಳ್ಳುವವರೆಗೂ ದೇವರ ಸನ್ನಿಧಿಯಲ್ಲಿ ಕಾದಿರುವುದನ್ನು ಕಲಿತುಕೊಳ್ಳುವುದಾದರೆ ನಮ್ಮ ಪ್ರಾರ್ಥನೆಯಲ್ಲಿ ಎಲ್ಲದಕ್ಕೂ ಸ್ಪಷ್ಟವಾದ ಉತ್ತರಗಳನ್ನು ಆಯಾ ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ತೇವೆ. ಬೈಬಲ್ನಲ್ಲಿ ಸಮುವೇಲನು ಎಂಬ ಬಾಲಕನಿದ್ದಾನೆ. ನಿಮಗೆ ಗೊತ್ತಲ್ಲವೋ ಸಮುವೇಲನೆಂಬ ಬಾಲಕನು? ಅವನ ಅಮ್ಮ ಅಂದರೆ ಹನ್ನ ಮಕ್ಕಳಿಲ್ಲದಿರುವಾಗ ಬಂಜೆ ಬಂಜೆ ಎಂದು ಎಲ್ಲರಿಂದಲೂ ಗೇಲಿಗೊಳಗಾಗುತ್ತಿರುವಾಗ ಹತ್ತು ತನ್ನ ಗಂಡನ ಬಳಿಗೆ ಹೋಗಿ ಆಲಯಕ್ಕೆ ಹೋಗಿ ಎಷ್ಟೋ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಆದ್ರೆ ಒಂದು ದಿನ ಅಂದ್ಕೊಳ್ತಾಳೆ, ನಾನು ಎಷ್ಟೇ ಮನುಷ್ಯರ ಮುಂದೆ ಕೂಡ, ಮನುಷ್ಯರಿಗೆ ಎಷ್ಟೇ ಹೇಳಿಕೊಂಡ್ರು ಕೂಡ ನಾನೇನಾದರೂ ನಿನಗೆ ಮಕ್ಕಳು ಕೊಡಲು ದೇವರಾಗಿದ್ದೇನೋ ಎಂದು ಗಂಡನೇ ಹೇಳಿರುವಾಗ, ಕೊನೆಗೆ ಅವಳಿಗೆ ದೇವರು ಮಾತ್ರವೇ ಮಕ್ಕಳನ್ನು ಕೊಡಬಲ್ಲರು ಎಂದು ಗುರುತಿಸಿದ ಆ ಹನ್ನ ದೇವರ ಆಲಯದೊಳಕ್ಕೆ ಹೋಗಿ ನೀರನ್ನೋ ಎಂಬುವಂತೆ ತನ್ನ ಹೃದಯವನ್ನು ಹೊಯ್ದುಕೊಳ್ಳುತ್ತಾ ಉಚ್ಚರಿಸಲು ಅಶಕ್ಯವಾದ ನರಳಾಟದಿಂದ ಪ್ರಾರ್ಥಿಸಿದಳು. ತನ್ನ ಬಾಧೆಯಲ್ಲ, ಆವೇದನೆಯಲ್ಲ, ತಾನು ಹೊಂದುತ್ತಿರುವ ನಿಂದೆಗಳು, ಅವಮಾನಗಳು, ತನಗೆ ಮಕ್ಕಳಿಲ್ಲ ಎನ್ನುವ ಕೊರತೆಯಿಂದುಂಟಾದ ದಿಗುಲು, ಚಿಂತೆ ಎಲ್ಲವೂ ಕರ್ತನ ಸನ್ನಿಧಿಯಲ್ಲಿ ಹೊಯ್ದುಕೊಂಡಳು. ನಿಜವಾದ ಪ್ರಾರ್ಥನೆ ಅಂದ್ರೆ ಅದೇ ಪ್ರಿಯರೇ. ಪ್ರಾರ್ಥಿಸಲು ದೇವರ ಬಳಿಗೆ ಹೋಗುವಾಗ ಅರ್ಧ ಮುಚ್ಚಿಟ್ಕೊಳ್ಳೋದು, ಕೆಲವೊಂದು ವಿಷಯ ಹೇಳಿಕೊಂಡು ಕೆಲವೊಂದು ವಿಷಯ ಹೇಳಲಾರದೇ ಇರೋದು ಒಳ್ಳೆಯದಲ್ಲ. ನಮ್ಮ ಹೃದಯವನ್ನು ತೆರೆದು ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ಜಜ್ಜಿದ ಕುಗ್ಗಿದ ಹೃದಯ ಅಂದರೆ ಕುಗ್ಗಿದ ಜಜ್ಜಿದ ಹೃದಯ ಅನ್ನುವಾಗ ಮುರಿದು ಹೋದ ಪಾತ್ರೆಗಳಲ್ಲಿ ಏನಾದರೂ ನಿಲ್ಲುತ್ತವೋ, ಎಲ್ಲವೂ ಹೊರಗೆ ಚೆಲ್ಲುತ್ತದಲ್ಲವೋ, ಹಾಗೆಯೇ ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಪೂರ್ತಿಯಾಗಿ ನಮ್ಮ ತಪ್ಪುಗಳಾಗಲಿ, ನಮ್ಮ ಕೊರತೆಗಳಾಗಿರಬಹುದು, ನಮ್ಮ ಅವಶ್ಯಕತೆಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು ಹೇಳಿಕೊಳ್ಳುವುದಾದರೆ ಖಚಿತವಾಗಿಯೂ ದೇವರು ಉತ್ತರಿಸುತ್ತಾರೆ. ಸಮುವೇಲನ ತಾಯಿಯಾದ ಹನ್ನ ದೇವರ ಆಲಯಕ್ಕೆ ಹೋಗಿ ಮೊರೆಟಾಗ ದೇವರು ಆಕೆ ಪ್ರಾರ್ಥನೆ ಕೇಳುತ್ತಾರೆ. ತನ್ನ ಸೇವಕನ ಮೂಲಕ ವಾಗ್ದಾನ ಕೊಡ್ತಾರೆ, ಮುಂದಿನ ವರ್ಷ ಇದೇ ಸಮಯ ಅನ್ನೋಷ್ಟೊತ್ತಿಗೆ ನಿನಗೊಬ್ಬ ಮಗನೇ ಇರ್ತಾನೆ ಅಂದಾಗ ಆಕೆ ಒಂದು ಒಪ್ಪಂದ ಮಾಡಿಕೊಳ್ತಾಳೆ. ದೇವರೇ, ನನಗೆ ಮಗನನ್ನು ಕೊಟ್ಟರೆ ಅವನನ್ನು ನಿನಗೆ ಕೊಡ್ತೇನೆ. ನಾವು ಕೂಡ ಬಹಳಷ್ಟು ಸಾರಿ ಹೇಳ್ತೇವೆ ಆ ಮಾತು. ಮಕ್ಕಳಿಲ್ಲದವರು ದೇವರೇ ಮಗನನ್ನು ಕೊಟ್ಟರೆ ನಿನಗೆ ಕೊಡ್ತೇವೆ ಅನ್ನುತ್ತಾರೆ. ಆದರೆ ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡ್ತಿಲ್ಲ. ಕೆಲವೊಂದು ಸಭೆಗಳಲ್ಲಿ ಮಾಡೋದೇನೆಂದರೆ, ಮಗನನ್ನು ಸಮರ್ಪಿಸಿದ್ದೇನೆ ಎಂದು ಹೇಳಿ ತಂದು ಆ ಸಭೆಯಲ್ಲಿ ಮುಂದೆ ಇರುವ ವೇದಿಕೆಯ ಹತ್ತಿರ ಕೂತ್ಕೊಂಡು ಆ ಮಗುವನ್ನಲ್ಲಿಟ್ಟು ಹಾಡ ಹಾಡ್ತಾರೆ. ಅದೇನೋ ಒಂಥರ ಅನ್ಯ ಆಚಾರದ ಪ್ರಕಾರ. ಅನೇಕ ಸ್ಥಳಗಳಲ್ಲಿ ಅದು ಮುಂದುವರಿಯುತ್ತಲೇ ಇದೆ. ಸಭೆಯಲ್ಲಿಯೂ ಕೂಡ ಹರಾಜಿನಂತೆ ಹಾಡು ಹಾಡ್ತಾರೆ. ಈ ಮೊಟ್ಟೆಯ ಬೆಲೆ ಎಷ್ಟು, ಈ ಕೋಳಿಯ ಬೆಲೆ ಎಷ್ಟು ಎಂದು ಹೀಗೆ ಹಳ್ಳಿಯೂರಲ್ಲಿ ಹೇಳ್ತಾರೆ. ಹಳ್ಳಿಯೂರಲ್ಲಿ ಸೇವೆ ಮಾಡಿರೋದ್ರಿಂದ ಈ ವಿಷಯಗಳೆಲ್ಲ ನನಗೆ ಗೊತ್ತು. ಆ ಮಗುವನ್ನು ಮತ್ತೆ 1,000-2,000 ರೂಪಾಯಿಗೋ ಹರಾಜು ಮಾಡಿ ಕೊಂಡ್ಕೊಂಡು ತರ್ತಾರೆ, ತಮ್ಮ ಮನೆಗೆ ಕರೆದೊಯ್ತಾರೆ. ಹಾಗಲ್ಲ, ಕರ್ತನಿಗೆ ಕೊಟ್ಟಿರುವುದನ್ನು ಸಮರ್ಪಿಸಿಕೊಳ್ಳುವುದನ್ನು ನಾವು ಕಲಿತುಕೊಳ್ಳಬೇಕು. ಸಮುವೇಲನಿಗೆ ಅವನ ತಾಯಿ ಆ ರೀತಿಯೇ ಬೆಳೆಸುತ್ತಾಳೆ. ಈ ಮಗನನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಆದರೆ ಈ ಮಗನು ನನ್ನವನಲ್ಲ. ದೇವರಿಗೋಸ್ಕರ ಇವನನ್ನು ಬೆಳೆಸಬೇಕೆಂದು ಚಿಕ್ಕಂದಿನಿಂದಲೇ ಆ ಮಗನನ್ನು ಭಕ್ತಿಯಲ್ಲಿ ಬೆಳೆಸಿರುವುದರಿಂದಲೇ ಹಾಲು ಬಿಡುವ ಸಮಯ ಬರೋಷ್ಟೊತ್ತಿಗೆ ಸಮುವೇಲನನ್ನು ಆಲಯದಲ್ಲಿ ಬಿಟ್ಟು ಹೋದಾಗ ಆ ಮಗನು ಅಳಲಿಲ್ಲ, ಮಮ್ಮಿ ನಿನ್ನೊಂದಿಗೆ ನಾನು ಬರುತ್ತೇನೆ ಎಂದು ಗೋಳಾಡಲಿಲ್ಲ. ಸಂತೋಷದಿಂದ ದೇವರ ಆಲಯದಲ್ಲಿ ಏಲಿಯ ಮುಂದೆ ಇದ್ಕೊಂಡು ಸೇವೆ ಸಲ್ಲಿಸುತ್ತಾ ಇದ್ದ. ಈ ದಿನಗಳಲ್ಲಿ ಬಹಳಷ್ಟು ಜನ ಸೇವೆ ಮಾಡುತ್ತೇವೆ ಎಂದು ಹೇಳ್ತಾರೆ, ಆದರೆ ಇಂಡಿಪೆಂಡೆಂಟ್ ಆಗಿರಬೇಕೆಂದು ಬಯಸುತ್ತಾರೆ. ತಮ್ಮ ಪಾಡಿಗೆ ತಾವು ಮಾಡುವಂಥದ್ದು ಕ್ರೈಸ್ತಿಯ ಸೇವೆಯೇ ಅಲ್ಲ. ಒಬ್ಬರ ಅಧೀನತೆಯಲ್ಲಿ ಇರಲಾರದೆ, ಒಂದು ಅಕೌಂಟೇಬಿಲಿಟಿ ಇಲ್ಲದೆ, ಯಾವುದೇ ಜವಾಬ್ದಾರಿತನ ಇಲ್ಲದೆ, ಒಬ್ಬ ದೈವ ಸೇವಕನ ನಡೆಸುವಿಕೆ ಇಲ್ಲದೆ, ಒಬ್ಬರಿಗೆ ಸಬ್ಮಿಸಿವ್ ಆಗಿ ವಿಧೇಯರಾಗಿ ಅವರು ನಡೆಸುವ ವಿಧಾನ ಅರಿತುಕೊಳ್ಳುವಂಥದ್ದನ್ನು ಈ ದಿನ ಅನೇಕರು ಗ್ರಹಿಸಿಕೊಳ್ಳುತ್ತಾ ಇಲ್ಲ. ಖಚಿತವಾಗಿಯೂ ಸಮುವೇಲನು ದೇವರ ಸೇವೆಯೇ ಮಾಡುತ್ತಾ ಇದ್ದನು, ಆದರೆ ಏಲಿಯ ಮುಂದೆ ಸೇವೆ ಸಲ್ಲಿಸಿದ. ಬಾಲಕನೇ ಆಗಿದ್ದ ಸಮುವೇಲನು ಇನ್ನು ಬಾಲಕನೇ, ಆದರೆ ಆ ಯಜ್ಞವೇದಿಯ ಬಳಿಯಲ್ಲಿ ಯಾವ ರೀತಿಯಾದ ಸೇವೆ ಅವನು ಮಾಡಿದ. ಸೇವೆ ಅಂದ ಕೂಡಲೇ ನಾವು ಯಾವಾಗ ನೋಡಿದ್ರು ಒರೆಸೋದು, ತೊಳೆಯೋದು, ಕೆಲಸ ಮಾಡೋದು ಅಂದ್ಕೊಳ್ತೇವೆ. ಅದು ಸರಿಯೇ, ದೇವರಿಗೋಸ್ಕರ ಯಾವ ಕೆಲಸ ಮಾಡಿದ್ರೂ ಕೂಡ ಅದು ಸೇವೆಯೇ. ಅದು ಪಾತ್ರೆ ತೊಳೆಯುವ ಸೇವೆ ಆಗಿರ್ಬೋದು, ಅದು ಸಭೆಗೂಡಿಸುವ ಸೇವೆ ಆಗಿರ್ಬೋದು. ಈ ರೀತಿಯಾಗಿ ಯಾವುದೇ ಕೆಲಸ ದೇವರ ನಾಮದಲ್ಲಿ ಮಾಡಬೇಕಾದಾಗ ಸುವಾರ್ತೆ ತಲುಪಲು ಪರೋಕ್ಷವಾಗಿ ಇಲ್ಲವೇ ಪ್ರತ್ಯಕ್ಷವಾಗಿ ಯಾವ ರೀತಿಯಾಗಿ ಯಾರೇ ಪ್ರಯಾಸ ಪಟ್ಟರೂ ಕೂಡ ಅವರು ಸೇವೆಯಲ್ಲಿ ಪಾಲುಗಾರರಾಗ್ತಿದ್ದಾರೆ. ಹೇಳಬೇಕಾದರೆ ನಮ್ಮ ಕರ್ತನಾದ ಯೇಸುವೆ ಹೇಳಿದಾರಲ್ಲವೇ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಆದರೆ ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಎಂದು. ಹಾಗಾಗಿ ದೇವರ ಆಲಯದಲ್ಲಿ ಆ ಮಂಜೂಷ ಪೆಟ್ಟಿಗೆಯ ಬಳಿಯಲ್ಲಿ ಸಮುವೇಲನು ಸೇವೆ ಸಲ್ಲಿಸುತ್ತಿರುವಾಗ ಆ ಸೇವೆಯ ಒಂದು ಭಾಗವೇ ವಿಜ್ಞಾಪನೆಯ ಪ್ರಾರ್ಥನೆ ಕೂಡ ಆಗಿದೆ.
ನಾವು ಬಹಳಷ್ಟು ಸಾರಿ ಸೇವೆ ಅಂದ ಕೂಡಲೇ ಕೆಲಸಗಳೇ ಅಂದ್ಕೊಳ್ತೇವೆ. ಕೆಲಸಗಳು ಮತ್ತು ಪ್ರಾರ್ಥನೆ. ಪ್ರಾರ್ಥನೆ ಪರಿಚರ್ಯ ಎಂದಾದರೂ ಕೇಳಿದ್ದೀರಾ ಈ ರೀತಿ ಮಾತು? ಪ್ರಾರ್ಥನಾ ಸೇವೆ. ನಾವೀಗ 6 ಭಾಷೆಗಳಲ್ಲಿ ಟೆಲಿವಿಷನ್ ಪ್ರೋಗ್ರಾಂ ಪ್ರಸಾರ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಸುಮಾರು 10-15 ಸೆಲ್ಫೋನ್ಸ್ಗಳನ್ನು ನಮ್ಮ ಪ್ರಾರ್ಥನಾ ವೀರರಿಗೆ ಕೊಟ್ಟಿದ್ದೇವೆ. ಅವರಿಗೆ ಸ್ಯಾಲರಿ ಕೊಟ್ಟಿಟ್ಕೊಂಡಿಲ್ಲ ಪ್ರಿಯರೇ, ಅವರು ವಿಶ್ವಾಸಿಗಳು. ಅವರು ತಮ್ಮಷ್ಟಕ್ಕೆ ತಾವು ಮುಂದೆ ಬಂದು ಈ ಪ್ರಾರ್ಥನಾ ಸೇವೆಯಲ್ಲಿ, ವಿಜ್ಞಾಪನೆಯ ಸೇವೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ತಮ್ಮಷ್ಟಕ್ಕೆ ತಾವು ಅವರು ಮುಂದೆ ಬಂದಿದ್ದಾರೆ. ಒಂದು ನಂಬರ್ ಕೊಟ್ಟಾಗ ಅವೆಲ್ಲ ಡೈವರ್ಟ್ ಆಗುತ್ತಿರುವಾಗ ಒಬ್ಬರಿಗೆ ಮಿಸ್ ಆದ್ರೆ ಮತ್ತೊಬ್ಬರು, ಒಬ್ಬರಿಗೆ ಮಿಸ್ ಆದ್ರೆ ಮತ್ತೊಬ್ಬರು, ಅನೇಕರು ಈ ರೀತಿ ಆ ಫೋನ್ ಕಾಲ್ಸ್ಗಳನ್ನೆಲ್ಲ ಎತ್ತಿ ಅವರ ಮನವಿ ಕೇಳಿ ಅವರಿಗೋಸ್ಕರ ಪ್ರಾರ್ಥಿಸುವುದಲ್ಲದೆ ಆ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ಬರೆದು ಮತ್ತೆ ನನಗೆ ತಂದು ಕೊಡ್ತಾರೆ. ಹಾಗೆಯೇ ಅವೆಲ್ಲವುಗಳನ್ನು ರೆಕಾರ್ಡ್ ಮಾಡಿ ಆ ರೆಕಾರ್ಡಿಂಗ್ ಫೋನ್ನಲ್ಲಿ ಮೇಲಿಂದ ಮೇಲೆ ಅವುಗಳಿಗೋಸ್ಕರ ಉಪವಾಸ ಪ್ರಾರ್ಥನೆಯಲ್ಲಿ ಸಭೆಯಾಗಿ ಸೇರಿ ನಾವು ವಿಜ್ಞಾಪನೆ ಕೂಡ ಮಾಡುತ್ತೇವೆ. ಇದು ಬಹಳ ಪ್ರಾಮುಖ್ಯವಾದ ಸೇವೆಯಾಗಿದೆ. ಇತರರಿಗೋಸ್ಕರ ನಾವು ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು, ಅವರ ಸ್ಥಾನದಲ್ಲಿ ನಮ್ಮನ್ನು ಇಟ್ಕೊಂಡು ನಮಗೇ ಆ ಕಷ್ಟ ಬಂದಂತೆ, ನಮಗೇ ಆ ವ್ಯಾಧಿ ಬಂದಂತೆ, ನಮಗೇ ಆ ಬಾಧೆ ಬಂದಂತೆ ಅವುಗಳನ್ನು ತೆಗೆದುಕೊಂಡು ದೇವರ ಸನ್ನಿಧಿಗೆ ಹೋಗಿ ಅವರ ಪಕ್ಷದಲ್ಲಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು ಖಚಿತವಾಗಿಯೂ ಒಂದು ಒಳ್ಳೆಯ ಸೇವೆಯಾಗಿದೆ. ಈ ಸಮುವೇಲನ ಬಗ್ಗೆ ನೋಡೋದಾದ್ರೆ, ಅವನು ದೇವರ ಆಲಯದಲ್ಲಿದ್ದ. ದೇವರ ಆಲಯದಲ್ಲಿ ಬಹಳಷ್ಟು ಕೆಲಸಗಳಿದ್ವು. ಆಲಯದಲ್ಲಿರುವ ಯಜ್ಞವೇದಿಯನ್ನು ತೊಳೆಯಬೇಕು, ಆ ಕುರಿ ಮೇಕೆ ಇವುಗಳನ್ನೆಲ್ಲ ಬಲಿ ಕೊಡ್ತಾ ಇದ್ರಲ್ಲವೇ, ಅವುಗಳನ್ನು ಸುಟ್ಟಿದ ಬೂದಿಯೆಲ್ಲ ಶುಭ್ರಗೊಳಿಸಬೇಕು, ಆ ನೀರನ್ನು ತೋಡಿ ಅಲ್ಲಿ ಗಂಗಳವನ್ನು ತುಂಬಬೇಕು. ಈ ರೀತಿ ಆಲಯದ ಉಪಕರಣಗಳನ್ನೆಲ್ಲ ಶುದ್ಧಿಗೊಳಿಸಬೇಕು. ಇವೆಲ್ಲವುಗಳಲ್ಲಿ ಎಷ್ಟೋ ಆಸಕ್ತನಾಗಿ ಬಾಲಕನಾಗಿರುವ ಸಮುವೇಲನು ಸೇವೆ ಸಲ್ಲಿಸುತ್ತಾ ಇದ್ದ. ನಾನು ಹೇಳಿರುವ ಮಾತುಗಳೆಲ್ಲ ಎಲ್ಲಿವೆ ಎಂದು ನೀವಿನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲವೋ? 1ನೇ ಸಮುವೇಲ 3ನೇ ಅಧ್ಯಾಯದಲ್ಲಿದೆ. ಬಾಲಕನಾದ ಸಮುವೇಲನು ಏಲಿಯ ಮುಂದೆ ಯೆಹೋವನ ಸೇವೆ ಸಲ್ಲಿಸಿದನು. ಆ ಕಾಲದಲ್ಲಿ ಯೆಹೋವನ ವಾಕ್ಯ ಪ್ರತ್ಯಕ್ಷವಾಗುವುದು ಅಪರೂಪ. ದೇವರ ವಾಕ್ಯ ಪ್ರತ್ಯಕ್ಷವಾಗುತ್ತಾ ಇಲ್ಲ. ನೋಡಿ, ಪ್ರಸಂಗ ಮಾಡುವಂಥದ್ದು ಬೇರೆ, ದೇವರು ಒಂದು ರೆವಲೇಷನ್ ಅಂದರೆ ದೇವರ ಪ್ರಕಟಣೆ ಬಯಲಾಗೋದು ಬೇರೆ. ಈ ದಿನ ಬಹಳಷ್ಟು ಜನಸೇವಕರು ಪ್ರಸಂಗಗಳನ್ನು ಮಾಡ್ತಿದ್ದಾರೆ, ಆದರೆ ಅದು ದೇವರಿಂದ ಪ್ರಕಟಗೊಂಡಂತಹ ಪ್ರಕಟಣೆಯಾಗಿದೆಯಾ? ದೇವರು ಬಯಲ್ಪಡಿಸಿರುವ ಸಂದೇಶವಾಗಿದೆಯಾ? ದೇವರು ಕೊಟ್ಟ ಸಂದೇಶವಾಗಿದೆಯಾ? ಅದು ಮನುಷ್ಯರ ಹೃದಯಗಳನ್ನು ತಾಕುತ್ತಿದೆಯಾ ಎಂಬುದನ್ನು ನೋಡುವಾಗ ಈ ಅಂತ್ಯ ದಿನಮಾನಗಳಲ್ಲಿ ಬೋಧನೆ ಹೆಚ್ಚಿದೆ, ಆದರೆ ಅದರಲ್ಲಿ ಇರಬೇಕಾದ ಪವರ್ ಇಲ್ಲದೇ ಇರುವುದನ್ನು ಕಾಣ್ತಿದ್ದೇವೆ. ಅದು ದೇವರ ಬಳಿಯಿಂದ ಬಂದಂತಹ ಮಾತಾಗಿರೋದಿಲ್ಲ, ಆದರೆ ಮನುಷ್ಯರ ಬುದ್ಧಿಯೊಳಗಡೆಯಿಂದ ಬಂದಿರುವಂತಹ, ಇಲ್ಲವೇ ಬೈಬಲ್ ನಾಲೆಡ್ಜ್ನಿಂದ ಬಂದಿರುವಂತಹ ಒಂದು ಪ್ರಸಂಗವಾಗಿಯೇ ಇರುತ್ತದೆ. ನಿಜವೇ, ದೇವರ ವಾಕ್ಯ ಎಷ್ಟು ಧ್ಯಾನಿಸುತ್ತೇವೋ, ಎಷ್ಟು ಪಠಿಸುತ್ತೇವೋ ಅಷ್ಟೇ ಜೀರ್ಣಿಸಿಕೊಳ್ಳುವಾಗ ಆ ವಾಕ್ಯದಲ್ಲಿರುವಂತಹ ಒಂದು ಸಾರ, ಅಷ್ಟೇ ಅಲ್ಲ, ಆ ವಾಕ್ಯದ ಶಕ್ತಿಯನ್ನು ನಾವು ಗುರುತಿಸುವವರಾಗಿರ್ತೇವೆ. ಚಾರ್ಲ್ಸ್ ಫಿನ್ನಿ ಎಂಬ ಒಬ್ಬ ಭಕ್ತನು ಹೇಳಿದಾನೆ, ಸತ್ತಂತಹ ಸೇವಕರು, ಇಲ್ಲವೇ ಸತ್ತ ಸ್ಥಿತಿಯಲ್ಲಿರುವ ಸೇವಕರು ಸತ್ತಂತಹ ಪ್ರಸಂಗಗಳನ್ನು ಸತ್ತಂತಹ ಪ್ರಜೆಗಳಿಗೆ ಸಾರುತ್ತಾರೆ. ಅಂದರೆ ಪ್ರಸಂಗಿಸುವವರಲ್ಲಿಯೂ ಜೀವವಿರಲ್ಲ, ಸಾರುವ ಸಂದೇಶದಲ್ಲಿಯೂ ಜೀವವಿರಲ್ಲ, ಕೇಳುವವನಿಗೂ ಮನಸ್ಸಿರೋದಿಲ್ಲ. ಅದಕ್ಕಾಗಿಯೇ ಈ ದಿನ ಸೇವೆಯಂತೂ ನಡೆಯುತ್ತಾ ಇದೆ, ಆದರೆ ಆತ್ಮಗಳೇ ರಕ್ಷಣೆ ಹೊಂದುತ್ತಿಲ್ಲ. ಹೊಸಬರು ಕೆಲವೊಂದು ಜನ ರಕ್ಷಣೆ ಹೊಂದುತ್ತಾ ಇರಬಹುದು, ಆದರೆ ಹಳೆಯವರು ಎಡವಿ ಬೀಳ್ತಿದ್ದಾರೆ. ಕಾರಣ, ವಾಕ್ಯದಲ್ಲಿರುವ ಎಚ್ಚರಿಕೆಗಳು, ಗದರಿಕೆಗಳು ಇಲ್ಲದೇ ಇರೋದಾದರೆ ಈ ಲೋಕ ನಮ್ಮೆಲ್ಲರನ್ನು ಆವರಿಸುತ್ತದೆ. ಅದಕ್ಕಾಗಿಯೇ ಈ ಅಂತ್ಯಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು. ಅದಕ್ಕೆ ಸಮುವೇಲನು ಪ್ರಾರ್ಥನೆ ಮಾಡುತ್ತಿರುವಾಗ, ಇಲ್ಲವೇ ಸೇವೆ ಸಲ್ಲಿಸುತ್ತಿರುವಾಗ, ಇನ್ನು ಕತ್ತಲೆ ಇರುವಾಗ ದೀಪ ಬೆಳಗಿಸಲ್ಪಟ್ಟಾಗ, ದೀಪ ಬೆಳಗಿಸುವುದಂದ್ರೆ ಈ ದಿನ ಲೈಟ್ ಹಾಕಿಕೊಳ್ತೇವೆ, ಸ್ವಿಚ್ ಹಾಕಿ, ನಮಗೆ ಈ ದಿನ ಎಲೆಕ್ಟ್ರಿಸಿಟಿ ಇರೋದ್ರಿಂದ. ಆದರೆ ಆ ದಿನದಲ್ಲಿ ದೀಪವನ್ನು ಬೆಳಗಿಸಬೇಕು, ತೊಳೆದು ಶುದ್ಧೀಕರಿಸಿ ಬತ್ತಿ ಇಡುವಾಗ ದೇವರು, ಆಗ ಸಮುವೇಲನು ಒಬ್ಬಂಟಿಗನಾಗಿ ನಿಶಬ್ದನಾಗಿ ಮಲಗಿರುವಾಗ ದೇವರು ಸಮುವೇಲನೊಂದಿಗೆ ಒಂದಲ್ಲ ಎರಡಲ್ಲ 3 ಸಾರಿ ಹೆಸರಿಟ್ಟು ಕರೆಯುತ್ತಾರೆ ಪ್ರಿಯರೇ. ಆದರೆ ಸಮುವೇಲನಿಗೆ ಆ ಅನುಭವವಿಲ್ಲದ್ದರಿಂದ ಹತ್ತಿರದಲ್ಲಿರುವ ಏಲಿ ಕರೆದಿದ್ದಾನೆಂದು ಅವನ ಬಳಿಗೆ ಹೋಗ್ತಾನೆ. ಆದರೆ ದೇವರೇ ಅವನನ್ನು ಕರೆಯುತ್ತಿದ್ದಾರೆ ಎಂದು ಏಲಿ ಕಂಡುಕೊಂಡಾಗ, ಈ ಸಾರಿ ನಿನಗೆ ಕರೆದ್ರೆ ಕರ್ತನೇ, ನಿನ್ನ ದಾಸನು ಕೇಳುತ್ತಿದ್ದೇನೆ, ಮಾತಾಡು ಎಂದು ಹೇಳು ಅನ್ನುತ್ತಾನೆ. 1 ಸಾರಿ 10ನೇ ವಚನ ಮಾತ್ರ ಓದುತ್ತೇನೆ ಕೇಳಿ. ತರುವಾಯ ಯೆಹೋವನು ಪ್ರತ್ಯಕ್ಷನಾಗಿ ನಿಂತು ಅದೇ ರೀತಿಯಾಗಿ ಸಮುವೇಲನೇ, ಸಮುವೇಲನೇ ಅಂದಾಗ ಸಮುವೇಲನು ಏನಂತೆ ದೇವ್ರು ಹೇಳ್ತಾರೆ, ಸಮುವೇಲನೇ, ಸಮುವೇಲನೇ ಎಂದು ಕರೆದಾಗ ಸಮುವೇಲನು, ನಿನ್ನ ದಾಸನಾದ ನಾನು ಕೇಳುತ್ತಿದ್ದೇನೆ, ಲಾಲಿಸುತ್ತಿದ್ದೇನೆ, ಮಾತನಾಡು ಅಂದನು.
ಆಗ ಯೆಹೋವನು ಸಮುವೇಲನಿಗೆ ಇಂತೆಂದನು, ನೀನು ಇಸ್ರಾಯೇಲರಲ್ಲಿ ನಾನು ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. ಅದನ್ನು ಕೇಳುವವರೆಲ್ಲರ ಕಿವಿಗಳು ಕಂಪಿಸಿ ಮೊರ್ರೆನ್ನುವವು. ಹಾಲೆಲೂಯಾ. ಅದು ಪ್ರಕಟಣೆ ಅಂದ್ರೆ ನಾನು ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲರ ಕಿವಿಗಳು ಮೊರ್ರೆನ್ನುವವು ಎಂದು. ಹೀಗೆ ದೇವರು ತನ್ನ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನು ಸಮುವೇಲನು ಚಿಕ್ಕ ಹುಡುಗನಾದಾಗಿಯೂ ನಿನ್ನ ದಾಸನಾಗಿ ಕೇಳುತ್ತಿದ್ದೇನೆ, ಮಾತನಾಡು ಎಂದು ಹೀಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ನಂಬಿಗಸ್ತನಾಗಿ ತನ್ನನ್ನು ಸಮರ್ಪಿಸಿಕೊಂಡದ್ದರಿಂದ ಅವನಿಗೆ ಬಯಲ್ಪಡಿಸಿದ್ರು. ಹಾಗಾದ್ರೆ ದೇವರ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಾ? ಆತನ ಚಿತ್ತ ಅರಿಯುತ್ತಾ ಇದ್ದೀರಾ? ನಿಮಗೋಸ್ಕರ ನೀವು ಪ್ರಾರ್ಥಿಸುತ್ತಿರುವಾಗ ನಿಮ್ಮ ವಿಷಯದಲ್ಲಿ ದೇವರು ಎಲ್ಲಾ ವಿಷಯಗಳನ್ನು ಬಯಲ್ಪಡಿಸ್ತಿದ್ದಾರೋ? ನಿಮ್ಮ ವಿಷಯ ಅಷ್ಟೇ ಅಲ್ಲ, ನಿಮ್ಮ ಮನೆಯವರ ವಿಷಯ, ನಿಮ್ಮ ಜನರ ವಿಷಯ, ನಿಮ್ಮ ಮಕ್ಕಳ ವಿಷಯ, ನಿಮ್ಮ ಕುಟುಂಬದ ವಿಷಯ, ಹೀಗೆ ಎಷ್ಟೋ ವಿಷಯಗಳಲ್ಲಿ ನಾವು ತೊಂದರೆಗೊಳಗಾಗ್ತೇವೆ. ಆದರೆ ದೇವರು ಸ್ಪಷ್ಟವಾಗಿ ಪ್ರಣಾಳಿಕೆಯುಳ್ಳವರಾಗಿರೋದ್ರಿಂದ ಆತನು ನಮ್ಮೊಂದಿಗೆ ಮಾತಾಡುತ್ತಾನೆ. ಅದಕ್ಕೆ ಪ್ರಾರ್ಥನೆ ಮಾಡಿದ ನಂತರ ಕಾದುಕೊಂಡಿರಿ, ಆತನ ಮೃದುವಾದ ಸ್ವರ ತಪ್ಪದೆ ನೀವು ಕೇಳ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಸೇರಬೇಕೆಂದು, ನಿಮ್ಮಿಂದ ನಾವು ಉತ್ತರ ಹೊಂದಿಕೊಳ್ಳಬೇಕೆಂಬ ನಂಬಿಕೆಯೊಂದಿಗೆ ಪ್ರಾರ್ಥನೆಯಲ್ಲಿ ಕಾದಿರುವುದಕ್ಕಾಗಿ ನಿಮ್ಮ ಮಾತನ್ನು ಕೇಳಿದಾಗ ನಾವು ವಿಧೇಯರಾಗುವ ಹಾಗೆ ನಿನ್ನ ದಾಸನಾಗಿ ನಾನು ಕೇಳ್ತಿದ್ದೇನೆ ನುಡಿ ದೇವರೇ ಎನ್ನುವ ರೀತಿಯಲ್ಲಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಿಮ್ಮ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಆ ವಾಕ್ಯಾನುಸಾರವಾಗಿ ಬದುಕುವ ಹಾಗೆ ಪ್ರತಿ ಸಮಸ್ಯೆಗಳಲ್ಲಿ, ಪ್ರತಿ ಅವಶ್ಯಕತೆಗಳಲ್ಲಿ ನಮಗೆ ಸಲಹೆ ಕೊಡುವುದಕ್ಕಾಗಿ, ನಮಗೆ ಸಹಾಯ ಮಾಡುವುದಕ್ಕಾಗಿ, ನಮಗೆ ಮೇಲನ್ನುಂಟು ಮಾಡುವುದಕ್ಕಾಗಿ ನೀವೇ ನಿಜವಾದಂತಹ ದೇವರಾಗಿದ್ದೀರೆಂದು ನಂಬುವ ಹಾಗೆ, ಪ್ರಾರ್ಥನೆ ಮಾಡಿ ಉತ್ತರ ಹೊಂದಿಕೊಂಡು ನಿಮ್ಮೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದುವ ಹಾಗೆ ಈ ವಾಕ್ಯ ಕೇಳಿದ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಮೇಲಿಂದ ಮೇಲೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ಪ್ರಾರ್ಥನೆಯಲ್ಲಿ ಕಾದಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅದ್ಭುತವಾದ ಉತ್ತರ ದೇವರಿಂದ ಹೊಂದಿಕೊಳ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.